ಮೋಸ ಮಾಡಿದವರೆಲ್ಲ ಚೆನ್ನಾಗೇ ಇದ್ದಾರೆ. ಎಲ್ಲಿದ್ದಾನೆ ದೇವರು? ಇಲ್ಲಿ ಒಳ್ಳೆತನಕ್ಕಾಗಲಿ ಒಳ್ಳೆಯವರಿಗಾಗಲಿ ಬೆಲೆ ಅನ್ನೋದೇ ಇಲ್ವಾ? ಅಥವಾ ನಮ್ಮ ನಿಜವಾದ ಪ್ರೀತಿಗೆ ಬೆಲೆ ಅನ್ನೋದೇ ಇಲ್ವಾ ಅನ್ನೋರು ಈ ಒಂದು ಮಾತನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಿದನ್ನು ಹೇಳಿದೆ ಅಂತ ಅಂದರೆ, ಈಗ ಭಗವಂತ ನಿಮಗೆ ಒಂದು ಪಾಠವನ್ನು ಕಲಿಸಿದ್ದಾನೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಹೊರ್ಗಿನ ಪ್ರಪಂಚದಲ್ಲಿ ಜನಗಳು ಹಿಂಗೂ ಇರ್ತಾರ ಅನ್ನೋ ಪಾಠವನ್ನು ನಿಮಗೆ ಆ ಭಗವಂತ ಈಗ ಕಲಿಸಿದ್ದಾನೆ. ಜೊತೆಗೆ ಆ ಭಗವಂತ ನಿಮ್ಮಂಗೆ ಅವಸರ ಮಾಡೋದಿಲ್ಲ. ನೀವು ಯಾರು ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೂ ಕೂಡ ಒಂದು ಅವಕಾಶವನ್ನು ಕೊಡ್ತಾನೆ. ಅವರ ತಪ್ಪನ್ನು ಅವರು ಸ್ವ ಇಚ್ಛೆಯಿಂದ ಮನಸಾರೆ ಒಪ್ಕೊಂಡು ತಿದ್ದುಕೊಂಡು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲ, ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ಕಣ್ಣು ಮುಂದೆನೇ ಅವ್ರು ಮೆರೀತೀನಿ, ನಿಮಗೆ ಚುಚ್ಚಿ ಮಾತಾಡ್ತೀನಿ ಅಥವಾ ನಿಮಗೆ ನೋವಾಗೋ ರೀತಿಯಲ್ಲಿ ಮತ್ತೊಬ್ಬರ ಜೊತೆ ನಾನು ಏನೋ ಮಾಡ್ತೀನಿ ಅಂದಾಗ ಆ ಭಗವಂತ ಏನು ಮಾಡ್ತಾನಂತ ಅಂದರೆ ಕಾಲದ ಮುಖಾಂತರ ಉತ್ತರವನ್ನು ಕೊಡ್ತಾನೆ. ಆ ಭಗವಂತ ಬಳಸುವ ಅಸ್ತ್ರ ಯಾವುದು ಗೊತ್ತಾ? ಕಾಲದ ಮುಖಾಂತರ ಅವರಿಗೆ ಹುಟ್ಟಿನಿಂದ ಅವ್ರೇನು ಹುಟ್ಟಿರ್ತಾರಲ್ಲ, ಹುಟ್ಟಿನಿಂದ ಅವ್ರ ಸಾವನ್ನು ಕೂಡ ಅವ್ರ ಕಣ್ಮುಂದೆನೇ ತೋರಿಸ್ತಾನೆ. ಆ ಭಗವಂತ ಬಿಡೋದಿಲ್ಲ. ಜಗತ್ತೇ ದೇವ್ರನ್ನ ನಂಬ್ತಿದೆ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ದೈವ ಶಕ್ತಿನೂ ಇದೆ, ದುಷ್ಟಶಕ್ತಿನೂ ಇದೆ, ಖಂಡಿತವಾಗ್ಲೂ ಇದೆ, ಇದು ಸತ್ಯ. ಆ ಭಗವಂತ ನಿಮ್ಮ ಕಣ್ಮುಂದೆನೇ ಅವ್ರು ಮೆರೀತೀನಿ ಅಂತ ಬಂದಾಗ ನಿಮ್ಮ ಕಣ್ಮುಂದೆನೇ ಅವ್ರನ್ನ ಮಣ್ಣು ಮುಕ್ಕಿಸ್ತಾನೆ. ಇಂಚಿಂಚು ಕೂಡ ನಿಮಗೆ ಯಾವ ರೀತಿ ಅವ್ರು ನೋವು ಕೊಟ್ಟಿರ್ತಾರಲ್ಲ ಅವ್ರು ಅನುಭವಿಸ್ತಾರೆ. ಆದರೆ ನೀವೇನು ಮಾಡಬೇಕಂದ್ರೆ, ಈ ಥರ ಕತ್ಲೆ ಕೋಣೆಯಲ್ಲಿ ಕಣ್ಣೀರು ಹಾಕ್ಕೊಂಡು ಅವ್ರ ಚಿಂತೆಯಲ್ಲಿ ಈಗ ಒಂದು ರೀತಿ ನರಕವನ್ನು ಅನುಭವಿಸ್ತಾ ಇದ್ದೀರಲ್ಲ, ಅದು ನನಗೆ ಗೊತ್ತು. ಅದನ್ನು ಫಸ್ಟ್ ಬಿಡಬೇಕಾಗತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ತಲೆಯಲ್ಲಿದೆ ಅಲ್ಲ, ಒಂಥರ ಸ್ಟ್ರಕ್ ಆಗಿಬಿಟ್ಟಿದೆಯಲ್ಲ, ಅದನ್ನ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಕಣ್ಣು ಮುಂದೆನೇ ಅನುಭವಿಸ್ತಾರೆ. ಎಲ್ಲೋ ನಿಮ್ಮ ಮೊರೆ ಹೋಗಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹೋಗಿ ಅನುಭವಿಸ್ತಾರಲ್ಲ, ನಿಮ್ಮ ಕಣ್ಣು ಮುಂದೆನೇ ಅನುಭವಿಸ್ತಾರೆ. ಯಾರನ್ನೂ ಕೂಡ ಅವ್ರು ಬಿಡೋದಿಲ್ಲ. ದೇವರು ಯಾರನ್ನೂ ಕೂಡ ಬಿಡೋದಿಲ್ಲ. ನಿಮ್ಮ ಎದೆಯಲ್ಲಿ ನಿಯತ್ತಿದೆ, ಅವ್ರ ಕಷ್ಟಕ್ಕೆ ನೀವು ಆಗಿದ್ದೀರಾ ಅಥವಾ ಅವ್ರನ್ನ ತುಂಬಾ ನಂಬಿದ್ದೀರಾ, ಅವ್ರು ನಿಮ್ಮನ್ನು ನಂಬಿಸಿ ಕತ್ತು ಕೊಯ್ದರು ಅಂತ ಅಂದರೆ ಅವ್ರಿಗೆ ಹೆಂಗೆ ಕತ್ತು ಕೊಯ್ಬೇಕಂತ ಭಗವಂತನಿಗೆ ಗೊತ್ತಿರುತ್ತೆ. ಒಂದೇ ಟೈಮ್ ಅವ್ರಿಗೇನೋ ಮಾಡಲ್ಲ ಭಗವಂತ. ಇಂಚಿಂಚಾಗೂ ಕೂಡ ಅವ್ರು ಯಾವಾಗ ಹುಟ್ಟಿದಾರ ಅಲ್ಲಿಂದ ಕೂಡ ಅವ್ರ ಸಾವನ್ನು ಕೂಡ ಅವ್ರ ಕಣ್ಮುಂದೆನೇ ತೋರಿಸ್ತಾನೆ. ಅಪ್ಪ ಸಾಕು, ನನಗೆ ಈ ಜೀವನ ಅನ್ನೋಷ್ಟು ಕಷ್ಟವನ್ನು ಅವ್ರಿಗೆ ಕೊಡ್ತಾನೆ, ನರಕವನ್ನು ಭಗವಂತ ತೋರಿಸ್ತಾನೆ. ನೀವು ಕೊಡೋ ಶಿಕ್ಷೆ ಇದೆಯಲ್ಲ, ಅದು ತಾತ್ಕಾಲಿಕ. ಆ ಭಗವಂತ ಕೊಡೋದಿದೆ ನೋಡಿ ಅದು ಅಂತೂ ಅದ್ಭುತವಾಗಿ ಕೊಡ್ತಾನೆ. ಭಗವಂತ ಹೆಂಗೆ ಕೊಡ್ತಾನೆ ಅಂದರೆ, ನೋಡ್ಕೋಬೇಕು ಅವರು ಏನೇನು ತಪ್ಪು ಮಾಡಿದ್ರು, ಯಾಕೆ ಅವ್ರ ಜೀವನದಲ್ಲಿ ಈ ಥರ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾರೋ ನಿಮಗೆ ಮೋಸ ಮಾಡಿದ್ರು, ಅವ್ರು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅದು ತಾತ್ಕಾಲಿಕವಾಗಿ ಚೆನ್ನಾಗಿದ್ದಾರೆ, ಅವ್ರಿಗೊಂದು ಅವಕಾಶವನ್ನು ಕೊಡ್ತಾನೆ ಭಗವಂತ. ಅವಸರ ಮಾಡೋದಿಲ್ಲ, ಒಂದು ಅವಕಾಶವನ್ನು ಕೊಡ್ತಾನೆ. ಇಲ್ಲ, ನಾನು ತಿದ್ಕೊಳ್ಳಲ್ಲ, ಮತ್ತೆ ಅದನ್ನೇ ಮಾಡ್ತೀನಿ ಅಂದಾಗ ನಿಮ್ಮ ಕಣ್ಣು ಮುಂದೆ ಅವ್ರಿಗೆ ಏನು ಉತ್ತರವನ್ನು ಕೊಡಬೇಕೋ ಕೊಡ್ತಾನೆ. ನಿಮ್ಮನ್ನು ಭಗವಂತ ಕೈ ಬಿಡೋದಿಲ್ಲ. ಯಾಕಂದರೆ ಯಾರಲ್ಲಿ ನಿಯತ್ತು, ಯಾರಲ್ಲಿ ಒಳ್ಳೆತನ ಇರುತ್ತೋ ಅವ್ರು ಮಾತ್ರ ದೇವ್ರಿಗೆ ಇಷ್ಟ ಆಗೋಕ್ಕೆ ಸಾಧ್ಯ. ಆಯಿತಾ? ಸೊ ನೀವು ದೇವ್ರಿಗೆ ಇಷ್ಟ ಆಗಿರ್ತೀರ. ನಿಯತ್ತು ನಿಮ್ಮಲ್ಲಿದ್ದರೆ ದೇವರಿಗೆ ನೀವು ತುಂಬ ಹತ್ರ ಇರ್ತೀರ. ಆಯಿತಾ? ಜೊತೆಗೆ ಒಂದು ಪಾಠವನ್ನು ಏನು ಕಲ್ತ್ರಲ್ವ, ಯಾರು ನಂಬಾರ್ದು, ಹೊರಗಿನ ಪ್ರಪಂಚದಲ್ಲಿ ಜನಗಳು ಹೆಂಗಿರ್ತಾರಂತ ಅರ್ಥ ಆಗಿದೆಯಲ್ಲ? ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿದ್ದಕ್ಕೆ ನೀವು ಇಷ್ಟೊಂದು ಕಣ್ಣೀರು ಹಾಕ್ತಾ ಇದ್ದೀರಾ. ಸೊ ಇನ್ಮೇಲೆ ನೀವು ಆ ತಪ್ಪನ್ನ ಮಾಡಬಾರ್ದು. ಮತ್ತೆ ನೀವು ಜನಗಳನ್ನ ನಂಬ್ಕೊಂಡು ಹೋಗ್ತೀನಿ ಅಂದರೆ ಮತ್ತೆ ಆ ಭಗವಂತ ನಿಮಗೂ ಕೂಡ ಬಿಡೋದಿಲ್ಲ, ನಿಮಗೂ ಕೂಡ ಕಲಿಸ್ತಾನೆ ಇರ್ತಾನೆ ಪಾಠವನ್ನು. ಸೊ ಇದು ಬೇಡ. ಇನ್ಮೇಲೆ ನೀವು ಕೂಡ ಬಿಂದಾಸ್ ಆಗಿರಬೇಕು ಅಲ್ವಾ? ಯಾರೋ ಮೋಸ ಮಾಡಿದ್ರು, ಏನೋ ಆಯಿತು ಅಂದ ತಕ್ಷಣ ಊಟ ನಿದ್ರೆ ಬಿಟ್ಟು ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಳೋದಲ್ಲ, ಜೀವನ ಅಲ್ಲ ಅದು. ಅವ್ರಿಗೇನು ಉತ್ತರವನ್ನು ಕೊಡಬೇಕು ಕೊಡ್ತಾನೆ. ಆದರೆ ನೀವು ಟೈಮ್ ಸರಿಯಾಗಿ ಬಿಂದಾಸಾಗಿ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿರಬೇಕು, ಆವಾಗ ಆ ಭಗವಂತ ಕೊಡ್ತಾನೆ. ಯಾಕಂದರೆ ಆ ಭಗವಂತನಿಗೆ ನೀವು ಹತ್ರ ಆಗಿದ್ದೀರಂದಾಗ ಆ ಭಗವಂತನಿಗೆ ನೀವು ಮಗಳೋ ಮಗನೋ ಏನೋ ಒಂದು ಆಗಿರ್ತೀರ. ಸೊ ಆ ಭಗವಂತನಿಗೆ ನಿಮ್ಮ ಕಣ್ಣೀರು ಮುಟ್ಟಲ್ಲ ಅಂತಲ್ಲ, ನಿಮ್ಮ ಕೊರಗು ಮುಟ್ಟಲ್ಲ ಅಂತಲ್ಲ, ನಿಮಗೊಂದು ಪಾಠವನ್ನು ಕಲಿಸ್ತಾ. ನೋಡು ಮಗಳೇ, ಹೊರಗಿನ ಪ್ರಪಂಚದಲ್ಲಿ ಜನ ಹಿಂಗಿರ್ತಾರೆ, ನೋಡು ಮಗನೇ, ಹೊರಗಿನ ಪ್ರಪಂಚದಲ್ಲಿ ಜನ ಹಿಂಗಿದ್ದಾರೆ, ಎಲ್ಲರೂ ನಂಬೇಡ. ಯಾಕೆ ಬೇಕು? ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ನಾನು ಇದ್ದೀನಿ ಅಂತ ಭಗವಂತ ಹೇಳ್ತಾನೆ. ನಿಂದು ನೀನು ಮಾಡು ಸಾಕು. ನಿನ್ನ ಕುಟುಂಬ ಇದೆಲ್ಲ, ನಿನಗೊಂದು ಮನೆ ಕುಟುಂಬ ಅಂತ ಕೊಟ್ಟಿದ್ದೀನಿ, ಅದನ್ನು ಮಾತ್ರ ನೋಡು. ನೀನು ಎಲ್ಲರನ್ನು ನಂಬ್ಕೊಂಡೋದಾಗ ಎಲ್ಲ ಜಗತ್ತನ್ನು ನೋಡ್ಕೊಳಕ್ಕೆ ನಾನು ಇದ್ದೀನಿ. ನಿನಗೆ ಅಂತ ಒಂದು ಮನೆ ಕೊಟ್ಟಿದ್ದೀನಿ, ಕುಟುಂಬ ಇದೆ, ಅದನ್ನು ಮಾತ್ರ ನೋಡ್ಕೊ ಅಂತಾನೆ ಆ ಭಗವಂತ. ನೀವೆಲ್ಲರಿಗೂ ಕೂಡ ನೀವು ನೆರಳಾಗ್ತೀನಿ ಅಂತ ಹೋದಾಗ ಏನಾಗುತ್ತೆ ಅಂದರೆ, ನೆರಳು ಕೊಡೋ ಮರವನ್ನೇ ಕತ್ತರಿಸೋ ಜನಗಳಿದ್ದಾರೆ ಇಲ್ಲಿ. ಸತ್ಯ ಇದು. ನೆರಳು ಕೊಡೋ ಮರವನ್ನೇ ಕತ್ತರಿಸೋ ಜನಗಳಿದ್ದಾರೆ ಇಲ್ಲಿ. ಕೆಲವರಿಗೆ ನಿಯತ್ತಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೋಸನೇ ಜೀವನ ಅಲ್ಲ, ಮೋಸ ಹೋದ್ರೇ ಜೀವನ ಅಂತ್ಯ ಅಲ್ಲ. ಹೊಸ ಜೀವನ ಶುರು ಮಾಡಿ ನಿಮ್ಮ ಜೀವನ ಅದ್ಭುತವಾಗಿ ಇಟ್ಕೊಳ್ಳಿ. ಯಾಕಂದರೆ ಅವ್ರಿಗೇನು ಉತ್ತರವನ್ನು ಕೊಡಬೇಕೋ ಆ ಭಗವಂತ ಕೊಡ್ತಾನೆ. ಆದರೆ ಒಂದು ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ, ನಾನು ಯಾವಾಗಲೂ ಕೂಡ ಹೇಳ್ತೀನಿ, ನನ್ನ ಕುಟುಂಬ ಅನ್ನೋ ಕಾರಣಕ್ಕೆ ನಾನು ಇದೆಲ್ಲ ಹೇಳ್ತಾ ಇರೋದು. ಆಮೇಲೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಬೇಕಾಯ್ತಾ? ಈ ಥರ ಎಲ್ಲ ನೀವು ಕಣ್ಣೀರು ಹಾಕ್ಕೊಂಡಿದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಅದು ಒಪ್ಪೋದಿಲ್ಲ. ನೀವು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ನಿಮ್ಮ ಜೀವನ ಹೆಂಗಿರುತ್ತೆ ನೋಡಿ, ಚೆನ್ನಾಗಿರಿ. ಏನೋ ಆಕಾಶನೇ ಬಂದು ತಲೆ ಮೇಲೆ ಬಿತ್ತು ಅನ್ನೋ ರೀತಿ ಆಡಬೇಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ನೋವು ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಉತ್ತರ ಇಲ್ಲಿದೆ.
ನಿಮ್ಮ ನೋವು ಹೆಂಗೆ ದೂರ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಸೊ ನೀವು ಏನೂ ಮಾಡಬೇಕಾಗಿಲ್ಲ, ಟೈಮ್ ಸರಿ ಊಟ ತಿಂಡಿ ಮಾಡಿ ಫಸ್ಟ್ ಹೆಂಗಿದ್ರೆ ಹಂಗೆ ಬಿಂದಾಸ್ ಆಗಿರಿ. ದಿನಕ್ಕೆ 4-5 ಸೆಲ್ಫಿ ತಗೊಂಡು ಬಿಂದಾಸ್ ಆಗಿದ್ರೆ ಅಲ್ವಾ ಮೊದಲು ಹೆಂಗಿತ್ತು ನಿಮ್ಮ ಜೀವನ ಹಂಗಿರಿ. ಈಗೆಲ್ಲ ಮರೆತು ಚಿಂತೆಯಲ್ಲಿ ತಲೆನ ಇದು ಮಾಡ್ಕೊಂಡು ಕೂತ್ಕೋಬೇಡಿ ಆಯಿತಾ. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದೀನಿ. ನೊಂದ ಹೃದಯಗಳಿಗೆ 2 ಸಮಾಧಾನದ ಮಾತುಗಳನ್ನ ಹೇಳಬೇಕಿತ್ತು, ಜೊತೆಗೆ ಸತ್ಯವನ್ನು ಹೇಳಬೇಕಿತ್ತು. ಆ ಭಗವಂತ ಕೈ ಬಿಡೋದಿಲ್ಲ ನಿಮ್ಮನ್ನು ಅನ್ನೋ ಸತ್ಯವನ್ನು ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಸೊ ನಗ್ನಾಗ್ತಾ ಇರಿ, ನನಗೋಸ್ಕರ ಊಟ ತಿಂಡಿ ಮಾಡಿ ಆಯಿತಾ. ನಮಸ್ಕಾರ.